ಸ್ನೇಹಿತರೆ ನಮಸ್ಕಾರ. ನಾನೀಗ ಮುಂಡಗೋಡ್ ತಾಲೂಕಿನ ಏನು ಇಂದೂರು ಅರಣ್ಯ ವ್ಯಾಪ್ತಿಯ ಅಂದ್ರೆ ಇಂದೂರಿನ ಬೀಟೇನಿದೆ ಇಲ್ಲಿ ಅಂದ್ರೆ ಅತ್ತಿವೇರಿ ಪಕ್ಷಿಧಾಮದ ಕೂಗಳತಿ ದೂರದಲ್ಲಿರ್ತಕ್ಕಂಥ ಅರಣ್ಯದಲ್ಲಿದ್ದೀನಿ. ತಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕಾಡಿನ ಹಗಲುಗಳತನ ಆಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಸಾಗವಾನಿ ಮರಗಳನ್ನು ಇಲ್ಲಿ ಹಾಡ ಹಗಲೇ ಕಡಿದು ಸಾಗಿಸಲಾಗ್ತಾ ಇದೆ. ಆದರೆ ಯಾವೊಬ್ಬ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಇದೇ ಒಂದು ಅಂದ್ರೆ ಇಲ್ಲಿ ಗೌಳಿದಡ್ಡಿ ಏನಿದೆ, ಅತ್ತಿವೇರಿ ಪಕ್ಷಿಧಾಮದ ಸಮೀಪದಲ್ಲಿ ಇರ್ತಕ್ಕಂಥ ಗೌಳಿದಡ್ಡಿಯಲ್ಲಿ ಈ ಒಂದು ಸುಮಾರು 30ಕ್ಕೂ ಹೆಚ್ಚು ಗಿಡಗಳನ್ನ ಮಾರಣ ಹೋಮ ಮಾಡಿದ್ದಾರೆ. ಆದರೆ ಇಲ್ಲಿನ ಅಧಿಕಾರಿಗಳು ಈವರೆಗೂ ಈ ಬಗ್ಗೆ ತುಟಿ ಬಿಚ್ಚಿಲ್ಲ. ಆದರೆ ಇಲ್ಲಿನ ಕೆಲವು ಗ್ರಾಮಸ್ಥರೇ ಈ ಒಂದು ಮರಗಳನ್ನ ಕಡಿದಿರ್ತಕ್ಕಂಥ ಏನು ಕಳ್ಳತನ ಮಾಡಲಾಗಿದೆ, ಈ ಒಂದು ಘಟನೆಯನ್ನ ಗಮನಕ್ಕೆ ತಂದು ಅರಣ್ಯ ಅಧಿಕಾರಿಗಳ ಗಮನಕ್ಕೆ ತಂದು ಇಲ್ಲಿನ ಏನು ಅರಣ್ಯ ಉತ್ಪನ್ನಗಳೇನಿತ್ತು, ಸಾಗವಾನಿ ಮರದ ತುಂಡುಗಳೇನಿತ್ತು, ಅವುಗಳನ್ನೆಲ್ಲ ಅರಣ್ಯ ಇಲಾಖೆಯ ಸುಪರ್ದಿಗೆ ಒಪ್ಪಿಸುವಂತ ಒಂದು ಕಾರ್ಯವನ್ನು ಮಾಡ್ತಾರೆ. ಆದರೆ ಈವರೆಗೂ ಈ ಒಂದು ಪ್ರಕರಣದ ಕುರಿತು ಯಾವ ರೀತಿಯ ತನಿಖೆ ಆಗಿದೆ, ಯಾವ ರೀತಿ ಪ್ರಕರಣ ದಾಖಲಾಗಿದೆ ಅಂತಕ್ಕಂಥ ಯಾವೊಂದು ಮಾಹಿತಿಯನ್ನು ಸಹಿತ ಗುಟ್ಟು ಬಿಟ್ಟು ಕೊಟ್ಟಿಲ್ಲ ಇಲ್ಲಿನ ಅರಣ್ಯ ಅಧಿಕಾರಿಗಳು. ತಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿನ ಅರಣ್ಯದಲ್ಲಿ ಯಾವ ರೀತಿ ಮರಗಳತನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ. ಬನ್ನಿ ಸ್ನೇಹಿತರೆ, ಇದು ಮೊದಲನೇದು ಅಂದ್ರೆ ಇದು ರಸ್ತೆ ಪಕ್ಕದಲ್ಲೇ ಇರುವಂಥದ್ದು. ನಿನ್ನೆ ಅಷ್ಟೇ ಇದನ್ನ ಕಡಿದಿದ್ದಾರೆ ಅಂತಕ್ಕಂಥ ಮಾಹಿತಿ. ಇನ್ನೂ ಯಾವುದೂ ಎಲೆಗಳು ಸಹಿತ ಇಲ್ಲಿ ಮಾಡಿಲ್ಲ. ಆದರೆ ಇಲ್ಲಿನ ಅಧಿಕಾರಿಗಳು ಈ ಒಂದು ಇಲ್ಲಿನ ಏನು ಮರಗಳ ತುಂಡುಗಳಿದ್ವು ಅವುಗಳನ್ನು ಸಾಗಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು ಸಾಗಿಸಿಕೊಂಡು ಇಲ್ಲಿಂದ ಹೋಗಿದ್ದಾರೆ. ಇಲ್ಲಿ ಅದೇ ಪ್ರಕಾರವಾಗಿ ಇದೇ ಒಂದು ಅರಣ್ಯದಲ್ಲಿ ಏನು ಇಂದೂರು ಬೀಟ್ ಏನಿದೆ, ಇಂದೂರಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಇದು ಅತ್ತಿವೇರಿ ಪಕ್ಷಿಧಾಮದ ಸಮೀಪದಲ್ಲಿ ಇರುವಂಥದ್ದು. ನೋಡಿ, ಒಂದೇ ಕಡೆ ಇಷ್ಟೆಲ್ಲ ನೋಡಿ, ಇಷ್ಟೆಲ್ಲ ಕಳ್ಳತನ, ಇಷ್ಟೆಲ್ಲ ನೋಡಿ, ನಿನ್ನೆ ಅಷ್ಟೇ ಕಡಿದಿದ್ದಾರೆ ಇದನ್ನೆಲ್ಲ. ಇಷ್ಟೆಲ್ಲ ಕಳ್ಳತನ, ಎಲ್ಲವೂ ಸಾಗವಾನಿ ಮರಗಳೇ. ಇಲ್ಲಿ ಸುಮಾರು 30ಕ್ಕೂ ಹೆಚ್ಚು ಗಿಡಗಳನ್ನು ಇಲ್ಲಿ ಕಡಿದು ಹಾಕಿದ್ದಾರೆ. ಇದು ನಿನ್ನೆನೇ ನಡೆದಿರುವಂಥ ಘಟನೆ. ಆದರೆ ಈ ಕ್ಷಣಕ್ಕೂ ಇಲ್ಲಿನ ಅಧಿಕಾರಿಗಳು ಈ ಬಗ್ಗೆ ತುಟಿ ಬಿಚ್ಚಿಲ್ಲ. ತಮ್ಮ ಗಮನಕ್ಕಿರಲಿ. ನೋಡಿ, ಹೌದು, ಒಂದೇ ಹೌದು, ಎರಡು, ನೋಡಿ, ಮೂರು, ನಾಲ್ಕು, ಮರಗಳೇನು ಇವೆಲ್ಲ ಬೆಲೆ ಬಾಳುವಂತ ಮರಗಳೇ. ಇವೆಲ್ಲ ಬೆಲೆ ಬಾಳುವಂತ ಮರಗಳನ್ನೇ ಕಡಿದಿದ್ದಾರೆ. ನೋಡಿ, ಎಲ್ಲವನ್ನು ಮುಚ್ಚಿಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರು. ನೋಡ್ರಿ, ಇಲ್ಲಿ ನೋಡ್ರಿ, ನಾವೀಗ ನೋಡಿರುವಂಥದ್ದು ಇಲ್ಲಿ ಒಟ್ಟು ಇಲ್ಲೊಂದು ಮುಚ್ಚಿದೆ, ಹಳೆಯ ಗಿಡ ಇದು, ಇದೆಲ್ಲ ಮುಚ್ಚಿ ಹಾಕ್ತಿದ್ದಾರೆ. ಇದು
ಇದೇ ಭಾಗದಲ್ಲಿ ಮತ್ತೊಂದು ಗಿಡ ಇಲ್ಲಿ ನೋಡ್ರಿ, ಅದೆಷ್ಟ್ರಿ ಇವರೆಲ್ಲ ಯಾರಿಲ್ಲ ಅರಣ್ಯ ಅಧಿಕಾರಿಗಳು ಇದಾರೋ ಇಲ್ಲೋ ನೋಡ್ರಿ, ಒಂದೇ ಸಾಲು ಸಾಲಾಗಿ ಕಡ್ದಾರ. ನಿನ್ನೆ ಅಷ್ಟೇ ಕಡ್ದಿದ್ದೆಲ್ಲ, ಇದೆಲ್ಲ ನಿನ್ನೆ ಅಷ್ಟೇ ಕಡ್ದಾರ. ಅಂದ್ರೆ ಇವರೆಲ್ಲ ಇದಾರ ಇಲ್ಲೋ ಅಂತೇಳಿ ನೋಡಿ. ಎಲ್ಲ ಬೆಲೆ ಬಾಳುವಂಥ ಗಿಡಗಳಿವು. ಇಲ್ಲಿ ನೋಡ್ರಿ, ಯಾರು ಹೇಳೋರು ಕೇಳೋರು ಯಾರು ಇಲ್ವೇ ಇಲ್ವಾ ಅಂತೇಳಿ. ಈ ಒಂದು ಅರಣ್ಯದೊಳಗಡೆ ಯಾರು ಹೇಳೋರು ಕೇಳೋರು ಇಲ್ವೇ ಇಲ್ವಾ? ಅಧಿಕಾರಿಗಳು ಇಲ್ಲಿ ವಾಚರ್ಸ್ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಇಲ್ಲಿ ಅಂತೇಳಿ. ವಾಚರ್ಸ್ ಇಲ್ಲಿ ಅರಣ್ಯ ಕಾಯೋದು ಬಿಟ್ರೆ ಅವ್ರು ಬೇರೆ ಏನು ಕೆಲಸ ಮಾಡ್ತಾರೆ? ಅವ್ರಿಗೆ ವಾಚರ್ಸ್ಗಳಿಗೆ ಯಾರು ಹೇಳೋರು ಇಲ್ವಾ? ಅಂದರೆ ಇದೆಲ್ಲ ಹಾಡಾಗಲೇ ನಡೆದಿರುವಂಥ ಘಟನೆ. ಹಾಗಾದ್ರೆ ಅವರೆಲ್ಲ ವಾಚರ್ಸ್ ಎಲ್ಲ ಎಲ್ಲಿ ಹೋಗಿದ್ರು? ಇಲ್ಲಿ ವಾಚರ್ಸ್, ಇಲ್ಲಿ ಅರಣ್ಯ ವಾಚರ್ಸ್ ಏನಿದ್ರಲ್ಲ ಅವರೆಲ್ಲ ಎಲ್ಲಿ ಹೋಗಿದ್ರು? ನೋಡ್ರಿ, ಇಲ್ಲಿ ಸಾಲಾಗಿದೆ. ಎಷ್ಟು ಎಲ್ಲ ಸಾಗವಾನಿ ಮರಗಳೇ, ಇದು ನೋಡ್ರಿ ಅವಶೇಷಗಳು. ಇವೆಲ್ಲ ಅವಶೇಷಗಳು ನೋಡ್ರಿ. ಇದು ನಿನ್ನೆ ಎಷ್ಟೇ ಕಡ್ದಿದ್ದಿದೆಲ್ಲ, ಕಡ್ದಾರ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತದ ಸಸಿಗಳನ್ನ ನೆನೆಸ್ಲಿಕ್ಕೆ. ಇವುಗಳನ್ನೆಲ್ಲ ರಕ್ಷಣೆ ಮಾಡಿಕೊಂಡ್ರೆ, ಅದಕ್ಕಾಗಿ ಪಗಾರ ಕೊಟ್ಟು ಇವ್ರನ್ನೆಲ್ಲ ಇಟ್ಟರೆ ಇವರೆಲ್ಲ ಎಲ್ಲಿ ಹೋಗ್ತಾರ? ವಾಚರ್ಸ್ ಎಲ್ಲ ಎಲ್ಲಿ ಹೋಗ್ತಾರ ಅಂತ ಹೇಳೋಣ ಪ್ರಶ್ನೆ ಇಲ್ಲಿ ಕಾಡ್ತದೆ. ಯಾಕಂದ್ರೆ ಇಷ್ಟೆಲ್ಲ ಹಾಡು ಹಗಲೇ, ಅದು ಒಂದು ವಿಶ್ವವಿಖ್ಯಾತ ಅತ್ತಿವೇರಿ ಪಕ್ಷಿಧಾಮದ ಪಕ್ಕದಲ್ಲೇ ನಡೆದಿರುವಂಥದ್ದು. ಇದು ಅತ್ತಿವೇರಿ ಪಕ್ಷಿಧಾಮದ ಪಕ್ಕದಲ್ಲೇ ನೋಡ್ರಿ. ಇನ್ನು ಎಷ್ಟು ಬೇಕಪ್ಪ, ಸಿಕ್ಕಾಪಟ್ಟೆ ಗಿಡಗಳನ್ನು ಕಡ್ದಾರ. ಒಂದೇ ಒಂದು ದಿನದಲ್ಲೇ ಕಡ್ದಿದ್ದಿಲ್ಲ. ನೋಡ್ರಿ, ಅದ್ರ ಪಳಯುಳಿಕೆಗಳು ನೋಡ್ರಿ, ನಿನ್ನೆ ಅಷ್ಟೇ ಕಡ್ದಿದ್ದು. ಇಲ್ಲಿ ಒಂದು ಅದ್ರ ಪಕ್ಕದಲ್ಲೇ ಇತ್ತು. ಎಷ್ಟು ಸಾಲಾಗಿ ಕಡ್ದಾರ್ರಿ. ಅವ್ರಿಗೆ ಯಾವುದೇ ಭಯ ಇಲ್ಲ, ಆತಂಕ ಇಲ್ಲ. ಇಲ್ಲಿ ಯಾರೇನು ಮಾಡ್ತಾರೆ ಅದು, ಯಾಕಂದ್ರೆ ಇಲ್ಲಿ ಅಧಿಕಾರಿಗಳೇ ಬರಲ್ಲ. ಇಲ್ಲಿ ಯಾವೊಬ್ಬ ಅರಣ್ಯ ಅಧಿಕಾರಿಗಳು ಇಲ್ಲಿ ಬರೋದೇ ಇಲ್ಲ. ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ವೇ ಇಲ್ಲ. ಎಷ್ಟು ಮರಗಳು ನೋಡಿದೆ. ಇಲ್ಲೇ ಸಾಲ ಒಂದು, ಇಲ್ಲಿ ಒಂದು, ಇದು ಒಂದು, ಇಲ್ಲೇ ಜಸ್ಟ್ ಇದು ಒಂದು ನೋಡ್ರಿ, ಇಲ್ಲೊಂದು, ಮೂರು, ಇದೇ ಒಂದು ಸುಮಾರು ಒಂದು 10 ಫೀಟ್ನೊಳಗಡೆನ 3 ಮರಗಳನ್ನು, 3 ಗಿಡಗಳನ್ನು ಇಲ್ಲ. ಇದನ್ನೆಲ್ಲ ಹೇಳೋರು ಯಾರು? ಇದಕ್ಕೆಲ್ಲ ಅಧಿಕಾರಿಗಳೆಲ್ಲಿ ಹೋಗಿದ್ದಾರೆ? ಅವರೆಲ್ಲ ಅಧಿಕಾರಿಗಳೆಲ್ಲಿ ಹೋಗಿದಾರ? ಅತ್ತಿವೇರಿ ಪಕ್ಷಿಧಾಮದೊಳಗಡೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರ. ಇದೆಲ್ಲ ಇಲ್ಲಿ ಕೂಗಳತೆ ದೂರದೊಳಗಿದ್ದು ಇರುವಂಥದ್ದು. ಇದು ಕೂಗಳತೆ ದೂರದಲ್ಲಿ ಇರುವಂಥದ್ದು. ಇದನ್ನೆಲ್ಲ ಯಾರು ಹೇಳ್ಬೇಕು? ಯಾರು ಕೇಳ್ತಾರೆ ಇದನ್ನೆಲ್ಲ? ಇಲ್ಲಿ ನೋಡಿ, ನಿನ್ನೆ ಕಡಿದಿರುವಂಥ, ಇನ್ನೂ ಹಸಿ ಯಾರಿಲ್ಲ. ಇದು ಯಾರು ಹೇಳ್ತಾರೆ ಇದಕ್ಕೆಲ್ಲ? ಲೆಕ್ಕವಿಲ್ಲದಷ್ಟು ಬಿಡ್ರಿ. ಇವು 30ಕ್ಕಿಂತ ಹೆಚ್ಚಿಗೆ ಇದಾವ್ರಿ. ಯಾಕಂದ್ರೆ ನಾವು ಹೆಂಗೆ ಅಡ್ಡಾಡ್ತಾ ಇದ್ದೀವಿ, ನಮಗೆ ಸುಸ್ತಾಗತ್ತೆ ಬಿಟ್ರೆ ಅವ್ರಿಗೇನು ಕಡಿಯೋರಿಗೆ ಸುಸ್ತಾಗಿಲ್ಲ ಅಂತೇಳಿ. ನೋಡ್ರಿ, ಇಲ್ಲಿ ಒಂದು
ಎಲ್ಲಿ ಹೋದ್ರು ಅಧಿಕಾರಿಗಳೆಲ್ಲ? ಆರ್ಎಫ್ಒ ಸಾಹೇಬ್ರ ಎಲ್ಲಿದ್ದೀರಿ ಅಂತೇಳಿ ನೋಡ್ರಿ. ಇದು ಇದ್ರ ಬುಡ್ಚಿ ಇಲ್ಲದ ನೋಡ್ರಿ. ಅವ್ರಿಗೆ ಕೈಗೆ ಬಂದಂಗೆ ಅದು ಎಷ್ಟು ಬೇಕು ಅಷ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ನೋಡ್ರಿ. ಅದು ಅವ್ರಿಗೆ ಎಷ್ಟು ಬೇಕೋ ಅಷ್ಟು, ಅದರೇನು ವಿಚಾರಣೆ ಮಾಡಿಲ್ಲ, ಅವರು ಕರ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಅಧಿಕಾರಿಗಳ ಭಯ ಇಲ್ಲ ಅಂದವಾಗ ಏನು ಬೇಕಾದರೂ ಮಾಡಿದ್ರೆ ನಡೀತದೆ ಅನ್ನುವಂಥ ಒಂದು ಏನು ವಾತಾವರಣ ನಿರ್ಮಾಣ ಆದಾಗ ಇಂಥವೆಲ್ಲ ನಡೀತಾವೆ ಇಂಥವೆಲ್ಲ. ಯಾಕಂದ್ರೆ ಹೇಳೋರು ಕೇಳೋರು ಯಾರು ಇಲ್ವೇ ಇಲ್ಲ ನೋಡ್ರಿ. ನೋಡ್ರಿ ಇಲ್ಲೋ ಮತ್ತೆ ನೋಡ್ರಿ ಒಂದೇ ಕಡೆ ಇವ್ರಿಗೆಲ್ಲ ಯಾರು ಹೇಳೋರು ಕೇಳೋರಿಲ್ಲ, ಯಾರ ಭಯನೂ ಇಲ್ಲ. ಯಾಕಂದ್ರೆ ನಾಮಕೆ ವಾಸ್ತೆ ಕೇಸ್ ದಾಖಲಿಸ್ತಾರ, ಕೈ ತೊಳ್ಕೊಂಡ್ಬಿಡ್ತಾರೆ ಇಲ್ಲಿನ ಅಧಿಕಾರಿಗಳು. ಯಾಕಂದ್ರೆ ಅವ್ರಿಗೆ ಇಚ್ಛಾಶಕ್ತಿಯ ಕೊರತೆ ಐತಿ ಇಲ್ಲಿನ ಅಧಿಕಾರಿಗಳಿಗೆ. ಬಡವ್ರು ಏನಾದರೂ ಪಾಪ ಒಂದು ಕಟ್ಟಿಗೆ ತಂದ್ರೆ ಉರುವಲ್ ಕಟ್ಟಿಗೆ ತಂದರೂ ಸಹಿತ ಅವ್ರನ್ನ ಬಿಡಲ್ಲ ಇವರು. ಆದರೆ ಈ ರೀತಿ ಪ್ರತಿನಿತ್ಯ ಇಂಥ ಒಂದು ಅಕ್ರಮ ನಡೀತಾ ಇದೆ, ಇಂಥ ಒಂದು ಮಾರಣ ಹೋಮ ನಡೀತಾ ಇದೆ. ಆದ್ರೆ ಯಾಕೆ ಕಣ್ಣು ಮುಚ್ಚಿಕೊಂಡಾರ? ಯಾರು ACF ಸಾಹೇಬ್ರಂತರೂ ಇಲ್ಲಿ ಬರೋದೇ ಇಲ್ಲ ಬಿಡ್ರಿ. ಪಾಪ RF ಅವರು ಬಂದಾರೋ ಇಲ್ಲ, ಯಾಕಂದ್ರೆ ಇಷ್ಟೆಲ್ಲ ಘಟನೆ ಆಗಿ ಅವ್ರಿಗೆ ಮಾಹಿತಿ ಹೋದರೂ ಸಹಿತ ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಏನು ಯಾರು ಇದನ್ನು ಕೇಳೋರು? ಅರಣ್ಯ ಸಚಿವರು ಸಹಿತ ಇದ್ರ ಬಗ್ಗೆ ಉತ್ತರಿಸ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ನೋಡಿ ಎಲ್ಲ ಸಾಗವಾನಿ ಮರಗಳೇ ಇವು, ಸಾಗವಾನಿ ಮರಗಳೇ ಇವೆಲ್ಲ. ಮತ್ತೆ ಆ ಕಡೆನೂ ಇದೆ ಮತ್ತೆ